ಕಳ್ಳ ಹಿಡೀರಿ! ಕಳ್ಳ ಕಳ್ಳ ನನ್ನ ಪರ್ಸು! ಹೇಯ್ ಸ್ಟಾಪ್ 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 ನಿಲ್ಲು ನಿಲ್ಲು ನಾನು ಹೇಳ್ತಾ ಇದ್ದೀನಿ ನಿಲ್ಲು ಈ ಜಗ್ಗುನ ಯಾರು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಪ್ರಯತ್ನ ಮಾಡಿ ಜಯರಾಮ ಆ ಗೇಟ್ ನ ಮೊದಲು ಹಾಕು ಅವನ ಆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಓಕೆ ನಡಿ ಶಿವ, ಜಾಯಿಂಟ್ ವೀಲಲ್ಲಿ ಕೂರೋಣ. ನಾನು ಮತ್ತೆ ಯುಡಿಯಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರ್ತೀವಿ. ದಾರಿ ಬಿಡಿ ಹಾ ನೀವೆಲ್ಲ ಹೋಗಿರಿ, ನನಗೀಗ ಆಟ ಆಡೋ ಮೂಡಿಲ್ಲ. ಕಿಟ್ಕೊಳ್ಳಿ ಕಿಟ್ಕೊಳ್ಳಿ ಅವನ್ನ ಗೆಲುವು ಸಿಗಲಿ ಮಗುವೆ ಥ್ಯಾಂಕ್ ಯು ಸ್ವಾಮೀಜಿ ಥ್ಯಾಂಕ್ ಯು ನಿನ್ನಿಂದ ಆಶೀರ್ವಾದ ಯಾರು ಕೇಳಿದ್ದು ನಾನ್ ನಿನ್ನನ್ನ ಹಿಡಿಯೋದಕ್ಕೆ ಬಂದಿದ್ದೀನಿ ಗೊತ್ತಾಯ್ತಾ ಯು ಆರ್ ಅಂಡರ್ ಅರೆಸ್ಟ್ ಜೈಲಿಗೆ ನಿಲ್ಲು ನಾನು ಹೇಳ್ತಾ ಇದ್ದೀನಿ ನಿಲ್ಲು ಕಾನೂನಿನ ಕೈಯಿಂದ ನೀನು ಕಾನೂನಿನ ಕೈಯಿಂದ ನೀನು ಬಚಾವಾಗಕ್ ಸಾಧ್ಯ ಇಲ್ಲ ಏನಾಯ್ತು ಲಡ್ಡು ಸಿಂಗ್ ಸರ್? ಶಿವ ನೀನ್ ಬಂದಿದ್ದು ಒಳ್ಳೇದಾಯ್ತು ಆ ಕಳ್ಳನನ್ನ ಹಿಡಿಯೋದಕ್ಕೆ ನೀನು ನನಗೆ ಸಹಾಯ ಮಾಡು ಅವನು ಆ ಪಾರ್ಕ್ಗೆ ಬಂದಿದ್ದಾನೆ ಹುಡ್ಕು ಓಕೆ ಸರ್, ನೀವು ನೋಡಿ ಮತ್ತೆ ನಾನು ಕೂಡ ಹುಡುಕ್ತೀನಿ. ಅಯ್ಯೋ ಎಲ್ಲಿ ಹೋದ ನೀವು ಯಾರನ್ನಾದ್ರೂ ಇಲ್ಲಿ ನೋಡಿದ್ರಾ ಅವನ್ ಕೆನ್ನೆ ಮೇಲೆ ದೊಡ್ಡ ಮಚ್ಚೆ ಇದೆ ಈ ತರ ಮಚ್ಚೆನಾ ಹಾ ಕರೆಕ್ಟ್ ಆಗಿ ಹೇಳಿದೀರಾ ಇದೇ ತರದ್ ಮಚ್ಚೆ ಇದೇ ರೀತಿಯಾಗಿತ್ತು ಅವನು ಕಳ್ಳ ಮತ್ತೆ ನಿಮ್ ಹೆಸರು ಲಡ್ಡು ಸಿಂಗ್ ನೀವು ಅವನ್ನ ಹಿಡಿಯಕ್ ಹೋಗ್ತಾ ಇದ್ದೀರಾ ಆದ್ರೆ ಅವನು ತಪ್ಪಿಸ್ಕೊಂಡ್ಬಿಟ್ಟ ಸರಿ ಅಲ್ವಾ ಎಸ್ ಎಸ್ ಎಲ್ಲ ಸತ್ಯ ಆದ್ರೆ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು ಅಯ್ಯೋ ನಾನು ಜ್ಯೋತಿಷಿ ಇವೆಲ್ಲ ನನಗೆ ಗೊತ್ತಾಗೋದಿಲ್ವಾ ಈಗ ಕಳ್ಳ ಆ ಕಡೆ ಹೋಗ್ತಾ ಇದ್ದಾನೆ ಈಗ ನನಗೆ ದಕ್ಷಿಣೆ ಕೊಟ್ಬಿಟ್ಟು ಹೋಗು ತೆಗಿ 10 ರೂಪಾಯಿ ಓಹ್ ಸರಿ ಸರಿ ಈಗ್ಲೇ ಕೊಡ್ತೀನಿ ನೀವು ಮಹಾತ್ಮರಲ್ಲಿ ಮಹಾತ್ಮರು ಎಲ್ಲ ಇದ್ದಿದ್ದ ಹಾಗೆ ಹೇಳಿದೀರಾ ಮಹಾಪುರುಷ ಅಯ್ಯೋ ಶಿವ ಈ ಕಡೆ ಬೇಡ ಗೇಟ್ ಹತ್ರ ಹೋಗು ಗೇಟ್ ಹತ್ರ ಯಾಕಂದ್ರೆ ನನಗೆ ಜ್ಯೋತಿಷಿ ಒಬ್ರು ಹೇಳಿದ್ರು ಆ ಕಳ್ಳ ಈ ಕಡೆ ಹೋಗಿಲ್ಲ ಗೇಟ್ ಹತ್ರ ಹೋದ್ರು ಅಂತ ಆದ್ರೆ ಮಜಾ ಏನು ಅಂದ್ರೆ ಆ ಜ್ಯೋತಿಷಿಗೂ ಕಳ್ಳನ್ ತರನೇ ಕೆನ್ನೆ ಮೇಲೆ ದೊಡ್ಡ ಮಚ್ಚೆ ಇದೆ ಅದೇ ತರದ್ದು ಅವ್ರ ಕೆನ್ನೆ ಮೇಲೆ ಕೂಡ ಮಚ್ಚೆ ಇತ್ತ ಹಾಗಾದ್ರೆ ಪಕ್ಕ ಅವನೇನೆ ಜಗ್ಗ ಕಳ್ಳ ಮತ್ತೆ ನಿಮ್ಮನ್ನ ಗೂಬೆ ಮಾಡಿ ಹೋಗಿದ್ದಾನೆ ಅಲ್ದೆ ನನ್ನ ಹತ್ರ 10 ರೂಪಾಯಿ ದಕ್ಷಿಣೆ ಬೇರೆ ತಗೊಂಡ ನಾನ್ ಬಿಡಲ್ಲ ನಾನು ಬಿಡೋದಿಲ್ಲ ಕಳ್ಳ ಎಲ್ಲಿದ್ರು ಬಿಡೋದಿಲ್ಲ
ಅವ್ನು ಹಿಡ್ಕೊಳ್ಳಿ. ಐ. ಅರೆ ಅಯ್ಯೋ. ನಿಲ್ಸಿ. ಅರೆ ಅಯ್ಯೋ ನಿಲ್ಸಿ ಇದನ್ನ. ಯಾರಾದ್ರೂ ಕಾಪಾಡಿ. ಏನಾಯ್ತು? ಬೇಗ ಮಾಡಿ. ಇದನ್ನ. ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಈ ಸಮಯದಲ್ಲಿ. ಶಿವ, ನನ್ನನ್ನು ಕಾಪಾಡು. ಅಯ್ಯೋ ಅದನ್ನ ಮುಟ್ಟಬೇಡ. ಜಾಯಿಂಟ್ ವೀಲ್ ಸಡನ್ ಆಗಿ ಬ್ರೇಕ್ ಹಾಕುತ್ತೆ. ಅಯ್ಯೋ ಅಯ್ಯೋ ಹೋಗಿ ನೀವೆಲ್ಲ ಹೋಗಿ. ಅಯ್ಯೋ ಅಯ್ಯೋ ಏನೂ ಇಲ್ಲ, ಒಬ್ಬ ಕಳ್ಳನ್ ಹಿಡಿಬೇಕು. ಅವನ ಕೆನ್ನೆ ಮೇಲೆ ಒಂದು ದೊಡ್ಡ ಮಚ್ಚೆ ಇದೆ. ಹಿಡಿರಿ ಹಿಡೀರಿ ಅವನ್ನ ಹಿಡೀರಿ. ಬಿಡಬೇಡಿ, ಓಡ್ ಹೋಗ್ತಾ ಇದ್ದಾನೆ. ಅರೆ ಶಿವ ಸ್ಕೇರಿ ಹೌಸ್ಗೆ ಹೋಗ್ತಿದ್ದಾನೆ. ನಡೀರಿ ಹೋಗೋಣ. ಅಯ್ಯ ಭೂತ 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 ಭೂತ. ಇಲ್ಲಿ ತುಂಬಾ ಕತ್ಲಿದೆ. ನಂಗೆ ತುಂಬಾ ಭಯ ಆಗ್ತಿದೆ. ಹೆದರ್ಬೇಡ, ನಾನಿಲ್ವಾ? ಒಂದ್ಸಾರಿ ಊರಲ್ಲಿ ಕರೆಂಟ್ ಹೋಯ್ತು. ಅವಾಗ ಎಲ್ಲಾರು ನನ್ನ ಹತ್ರನೇ ಬಂದ್ರು. ಅವಾಗ ನಾನು ಹೇಳ್ದೆ, ಹೆದರ್ಬೇಡಿ ನಾನಿದ್ದೀನಲ್ಲ ಅಂತ. ಇದು ಭೂತ ತರ ಇದೆ ಅಷ್ಟೇ, ಹೆದರ್ಬೇಡಿ, ಎಲ್ಲ ನಕಲಿ ಇದೆ. ಭೂತ ಭೂತ ಶಿವ ಶಿವ ಭೂತ. ಕಳ್ಳನನ್ನ ಹುಡುಕ್ತಾ ಇದೀಯಾ? ಹೌದು 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 ಹುಡುಕ್ತಾ ಇದ್ದೀನಿ. ಹೌದು ಹೌದು. ನಾ ಕೆನ್ನೆ ಮೇಲೆ ಮಚ್ಚೆ ಇದೆ. ಇಲ್ಲ 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 ಅದು 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 ನಿನಗೆ ಹೇಗೆ ಗೊತ್ತು? ಯಾಕಂದ್ರೆ ಇಲ್ಲಿ ಎಲ್ಲ ಭೂತವು ಸುಳ್ಳಾಗಿರತ್ತೆ, ಆದ್ರೆ ನಾನು ಮಾತ್ರ ನಿಜವಾದ ಭೂತ. ಶಿವ 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 ಕಾಪಾಡು. ಇದ್ಯಾವುದೋ ಶಿವಂತರ ಕಾಳೋ ಭೂತ ಇದೆ. ಓಡು. ಹೇ, ನಾನ್ ನಿಜವಾದ ಶಿವನೇ, ಭೂತ ಅಲ್ಲ. ಎಲ್ಲ ಹೀಗೆ ಹೇಳೋದು, ಯಾರಿಗೂ ಗೊತ್ತಾಗಲ್ಲ ನಿಜಾನ ಅಲ್ವಾ ಅಂತ. ಓಡು. ಶಿವ ರೇವಾ, ಆದಿ ಯುಡಿ ಹೊರಗೆ ಓಡೋದ್ರು. ನೀನು ಹೋಗು, ನಾನು ಬರ್ತೀನಿ. ಓಕೆ ಶಿವ, ಆಲ್ ದಿ ಬೆಸ್ಟ್. ಅಯ್ಯೋ ಅಯ್ಯೋ ಶಿವ ಶಿವ ನಿಜವಾದ ಭೂತ. ಇಲ್ಲ 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 ಇಲ್ಲ. ಇಲ್ಬಾ, ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ 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 ಅಂತ ನನ್ನ ಹೆಸರು.
ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವನ್ನ, ಓಡ್ ಹೋಗ್ತಾ ಇದ್ದಾನೆ, ಹಿಡ್ಕೊಳ್ಳಿ. ನೀವ್ ಎಂಜಾಯ್ ಮಾಡಿ. ಒಬ್ಬ ಕಳ್ಳ ಇದ್ದಾನೆ, ಅವನ ಕೆನ್ನೆ ಮೇಲೆ ಒಂದು ದೊಡ್ಡ ಮಚ್ಚೆ ಇದೆ. ನಾನು ಮತ್ತೆ ಲಡ್ಡು ಸಿಂಗ್ ಸರ್ ಅವನ್ನ ಹಿಡಿತೀವಿ. ನೀವು ದೂರದಿಂದ ಗಮನಿಸ್ತೀರಿ. ಅವನೇನಾದ್ರೂ ಕಂಡ್ರೆ ಇನ್ಫಾರ್ಮ್ ಮಾಡಿ. ಓಕೆ ಸರಿಯಾಗಿ ಹೇಳ್ದ. ಎಲ್ಲಿ ಹೋದ ಅವನು? ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅವನು. ಬಾರೋ ಬೇಗ. ನಿನಗ್ ಬಿಡಲ್ಲ ನಾನು ಇವತ್ತಿನ. ಏನಾಯ್ತು? ಅಯ್ಯೋ 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 ಅಯ್ಯೋ! ಶಿವ ಕಾಪಾಡು, ಶಿವ ಕಾಪಾಡು. ಹಾಗೆ ರೌಂಡ್ ಹೊಡಿತಾ ಇರಿ. ಶಿವ ಶಿವ ಹೆಲ್ಪ್! ಇಲ್ಲ, ಇದನ್ನ ಹೇಗೆ ನಿಲ್ಸೋದು? ಆದಿ, ಈಗ ಇದೇ ಸೀಟ್ ಮೇಲೆ ಕುತ್ಕೊಂಡು ಸ್ಲೈಡ್ ಮಾಡ್ಕೊಂಡು ಈ ಕಡೆ ಬಾ. ಮತ್ತೆ ಸೈಕಲ್ನ ಕ್ಯಾರಿಯರ್ ಮೇಲೆ ಕುತ್ಕೋ. ನಾನು ಈಗಷ್ಟೇ ನೋಡ್ದೆ, ಆ ಕಳ್ಳ ಗ್ಲಾಸ್ ಹೌಸ್ ಒಳಗೆ ಹೋಗಿದ್ದಾನೆ. ನೀನಿಲ್ಲೇ ಇರು ಶಿವ, ನಾನು ಅವನ್ನ ಹಿಡಿತೀನಿ. ಹಿಡೀರಿ ಅವನ್ನ, ಒಳಗಡೆ ಇದ್ದಾನೆ. ಅಯ್ಯೋ ಇದೇನಿದು? ನೀನು ಒಬ್ನೇ ಇದ್ದೆ, ಇಷ್ಟೊಂದ್ ಜನ ಹೇಗಾದೆ? ಆದ್ರೆ ನನ್ನ ಬಂದು ಹಿಡಿ ಬಾ ಬಾ. ಏನು ತೊಂದರೆ ಇಲ್ಲ, ನಾನು ಕೂಡ ತುಂಬಾ ಜನ ಆಗಿದ್ದೀನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಒಬ್ಬೊಬ್ರನ್ನು ಹಿಡಿತೀನಿ ಖಂಡಿತ. ಸರ್, ಇದು ಗ್ಲಾಸ್ ಹೌಸು. ನೀವೇನಾದ್ರು ಈ ತರ ಹಿಡಿಯಕ್ ಹೋದ್ರೆ ನಿಮ್ಗೆ ಏಟ್ ಬೀಳುತ್ತೆ. ಅಯ್ಯೋ ಶಿವ, ನಾನೀಗ ಏನ್ ಮಾಡ್ಲಿ? ಅವನ್ನ ಹೇಗ್ ಹಿಡಿಯೋದು? ಲಡ್ಡು ಸಿಂಗ್ ಸರ್ ನೋಡಿ, ಅಲ್ಲಿದ್ದಾನೆ ಕಳ್ಳ. ಯಾಕಂದ್ರೆ ವಾಪಸ್ ಬೀಮ್ ಬರ್ತಾ ಇಲ್ಲ ಅಲ್ಲಿಂದ. ನೋಡಿ. ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್, ಬೇಗ ಬನ್ನಿ, ಹಿಡಿರಿ ಇವನ್ನ. ಅಯ್ಯೋ, ಎಲ್ಲಿ ಹಿಡ್ಕೊಳ್ಳಿ? ಹೇಗ್ ಹಿಡಿಲಿ? ಅಯ್ಯೋ, ನನ್ಗೇನು ಗೊತ್ತಾಗ್ತಾ ಇಲ್ಲ, ಯಾರು ಎಲ್ಲಿದ್ದಾರೆ ಅಂತ. ನಾನ್ ನೋಡ್ದೆ. ಬೇಗ ನಡೀರಿ, ಅವ್ನು ಓಡ್ ಹೋದ. ಆಯ್ತು ಶಿವ.
ಈ ಜಗ್ಗುನೇ ಪೊಲೀಸ್ನವ್ರಿಗೆ ಹಿಡ್ಕೊಡೋಕ್ ನೋಡ್ತೀಯ ಹುಡುಗಿ? ಇರು, ನಾನು ಯಾರನ್ನ ತೋರಿಸ್ತೀನಿ. ಶಿವ, ಕಾಪಾಡು! ಶಿವ, ಇದನ್ನ ಹೇಗ್ ನಿಲ್ಸೋದು ಅಂತ ನಂಗೆ ಗೊತ್ತಿಲ್ಲ. ಇದನ್ನ ನಾನು ನಿಲ್ಸಕ್ ಹೋದ್ರೆ ಇದರಿಂದ ನಾನು ಒದೆ ತಿನ್ನೋದು ಗ್ಯಾರಂಟಿ. ಅದಕ್ಕೆ ನೀನ್ ಹೋಗು ಶಿವ, ನೀನ್ ಹೋಗು. ಫ್ಲೂ ಟೈರ್ ಆನ್ ಮಾಡಬೇಕು. ಇವನೇನು ರೋಲರ್ ಕೋಸ್ಟರ್ ನಲ್ಲಿ ಸೈಕಲ್ ಓಡಿಸ್ತಿದ್ದಾನೆ. ಇವನು ಸಾಮಾನ್ಯದವನಲ್ಲ. ಯಾರಿವನು? ಅವನು ನನ್ ಗೆಳೆಯ. ಅವನ ಹೆಸರು ಶಿವ ಅಂತ. ಅಯ್ಯೋ, ಶಿವ ಆದ್ರೇನು ಇನ್ಯಾರಾದ್ರೇನು ನನಗೆ ಯಾಕೆ? ಅಂದ್ರು ಮಕ್ಕಳ ತರ ಇರ್ಬೇಕು. ಅವನ್ನ ಮಗು ಅನ್ಬೇಡ, ತುಂಬಾ ಹೊಡಿತಾನೆ. ನನ್ನ ಹಣೆ ಬರ ಸರಿ ಇಲ್ಲ, ಅದಕ್ಕೆ ಈ ಪಾರ್ಕ್ಗೆ ಬಂದೆ ಅನ್ಸುತ್ತೆ. ನೋಡು ನೋಡು, ಹೇಗ್ ಸೈಕಲ್ ಓಡಿಸ್ಕೊಂಡು ಬರ್ತಾ ಇದ್ದಾನ ಅವನು. ಅವನಿಗೆ ಹೆದರಿಕೆನೇ ಇಲ್ಲ. ಅವನಿಗೆ ಏನ್ ಬೇಕಾಗಿದೆ ಹಾಗಾದ್ರೆ? ಮತ್ತೆ ನೀನ್ surrender ಯಾಕಾಗಲ್ಲ? ಇಲ್ಲ, ಸರೆಂಡರ್ ಆಗೋದಿಲ್ಲ. ನಾನು ಅವನಿಗೆ ಪಾಠ ಕಲಿಸ್ತೀನಿ. ನಾನು ಯಾರಂತ ಅವನಿಗೆ ತೋರಿಸ್ತೀನಿ. ಇನ್ಮೇಲೆ ಅವನು ಸೈಕಲ್ ಓಡಿಸೋದನ್ನೇ ಮರ್ತೆ ಬಿಡಬೇಕು. ನೋಡ ಅವನು ರೋಲರ್ ಕೋಸ್ಟರ್ ನಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಕೈ ಬಿಟ್ಟು ಸೈಕಲ್ ಓಡಿಸ್ತಾ ಇದ್ದಾನೆ. ಇವನು ಮಗುನ ಅಥವಾ ಇನ್ನೇನೋ? ಮಗು ಅಂತ ಹೇಳ್ಬೇಡಿ ಅಂಕಲ್. ಅಯ್ಯೋ, ಮಗು ಅಂತ ಹೇಳಬಾರ್ದ? ಮತ್ತಿನ್ನೇನು ಹೇಳ್ಬೇಕು? ಈಗಲೇ ತೋರಿಸ್ತೀನಿ. ಮಗು, ಈ ಜಗ್ಗನ್ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಇವನಿಗೆ ಇನ್ನೊಂದು ಹೆಸರಿದೆ, ಜಗ್ಗಾಲುಟೇರ. ಕಾಪಾಡಿ 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 ನನ್ನ. ಕಾಪಾಡು, ನನ್ನನ್ನು ನೀನ್ ಕಾಪಾಡು. ಇಲ್ಲೇ ನೇತಾಡ್ತಿರು, ಮತ್ತೆ ಫೋಟೋ ತೆಗಿಸ್ಕೋತಿಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕಾಪಾಡು ಶಿವ, ಕಾಪಾಡು, ನನ್ನನ್ನು ಕಾಪಾಡು. ಏನಾದ್ರೂ ಮಾಡು ಶಿವ. ಇನ್ಸ್ಪೆಕ್ಟ್ರೆ, ಬೇಗ ನಡೀರಿ. ಈ ಶಿವನಿಂದ ನನ್ನನ್ನು ದೂರ ಕಳಿಸಿ. ನೀವೇನ್ ಇನ್ಸ್ಪೆಕ್ಟ್ರು, ಮಕ್ಕಳನ್ನ ಕಳಿಸಿ ಕೆಲಸ ಮಾಡಿಸ್ತೀರಾ? ಈ ಮಕ್ಕಳಿಂದ ನನ್ನ ದೂರ ಕರ್ಕೊಂಡೋಗಿ. ನಡೀರಿ ಇನ್ಸ್ಪೆಕ್ಟ್ರೇ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನೀನು ಇಷ್ಟೊಂದು ರಿಸ್ಕ್ ತಗೊಳ್ಳೋ ಅಗತ್ಯ ಏನಿತ್ತು? ನಾನಿದ್ನಲ್ಲ. ಲಡ್ಡು ಸಿಂಗ್ ನ ಹೆಸರು ಇನ್ನು ಫೇಮಸ್ ಆಗಿ ಹೋಗಿದೆ.